ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಎಲ್ರಿಗೂ ಹಾಗೂ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಬಿಗ್ ಹಾಯ್. ಹಾಗೆ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಮತ್ತು ಲೈಕ್ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ತುಂಬ ಥ್ಯಾಂಕ್ಸ್. ಸೊ ಪ್ರತಿಯೊಬ್ಬರಿಗೂ ಕೂಡ ಆಯುಧ ಪೂಜೆ ಹಾಗೆ ಮಹಾನವಮಿಯ ಶುಭಾಶಯಗಳು. ದಸರಾ ಅಂದರೆ ದುಷ್ಟಶಕ್ತಿಯ ಸಂಹಾರ ಅಂತ ಅರ್ಥ. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಚಿಕ್ಕದಾದ ಕೆಟ್ಟ ಗುಣಗಳು ಇದ್ದೇ ಇರುತ್ತೆ. ಎಲ್ಲ ಕೆಟ್ಟ ಗುಣಗಳು ಹೋಗಿ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಸಿಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವುದೇ ಹಬ್ಬ ಬರಲಿ, ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವರಿಗೆ ಫಸ್ಟ್ ಪೂಜೆ ಮಾಡಿದರೆ ಇನ್ನೂ ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ. ಹಾಗೆ ನಾನು ಕೂಡ ಅಷ್ಟೇ 9 ಡೇಸಿಂದ ಪೂಜೆ ಮಾಡ್ತಾ ಇದ್ದೀನಿ. ಕಳಸವನ್ನು ಇಟ್ಟು, ಅಂದರೆ ತುಂಬ ಸಿಂಪಲ್ಲಾಗಿ ಇಟ್ಟು ಮಾಡ್ತಾ ಇದ್ದೀನಿ. ಅಖಂಡ ದೀಪ ಆ ಥರದ್ದೇನು ಇಟ್ಟಿಲ್ಲ, 2 ಟೈಮಲ್ಲಿ ದೀಪವನ್ನು ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ. ಸೊ ಇವತ್ತು ಆಯುಧ ಪೂಜೆ ಆಗಿರೋದ್ರಿಂದ ನನ್ನ ಹತ್ರ ಏನೇನು ಚಿಕ್ಕದಾಗಿರೋ ಆಯುಧ ಇದೆ ಅದನ್ನು ಪೂಜೆ ಮಾಡಿದ್ದೀನಿ. ಹಾಗೆಯೇ ಮನೆಯಲ್ಲಿರುವ ಪ್ರತಿಯೊಂದು ವಸ್ತುಗಳು, ಅಂದರೆ TV ಟೇಬಲ್ ಆಗಿರ್ಬೋದು, ಹಾಗೆ ಬೇರೆ ಬೇರೆ ಟೇಬಲ್ಸ್ಗಳು, ಫ್ರಿಡ್ಜ್ ಆಗಿರ್ಬೋದು, ಕಬರ್ಡ್, ಪ್ರತಿಯೊಂದನ್ನು ಕೂಡ ಪೂಜೆ ಮಾಡಿಕೊಂಡೆ. ನವರಾತ್ರಿಯಲ್ಲಿ ದೇವಿಯ ಒಂದೊಂದು ಅವತಾರವನ್ನು ನೋಡೋಕ್ಕೆ ನಿಜವಾಗೂ ದೇವಸ್ಥಾನದಲ್ಲಿ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಒಂದೊಂದು ದಿನವೂ ಒಂದೊಂದು ಕಲರ್ ಸ್ಯಾರಿಯನ್ನು ಉಡಿಸಿರ್ತಾರೆ. ಹಾಗೆಯೇ ಒಂದೊಂದು ದಿನವೂ ಕೂಡ ಒಂದೊಂದರ ಪ್ರತೀಕ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ಮನೆಯಲ್ಲಿರುವ ಪ್ರತಿಯೊಂದು ವಸ್ತುಗಳು, ಅಂದರೆ ಕಬರ್ಡ್ ಇರ್ಬೋದು, ಚಿಕ್ಕ ಚಿಕ್ಕ ಸ್ಟ್ಯಾಂಡ್ ಇರ್ಬೋದು, ಫ್ರಿಡ್ಜ್ ಇರ್ಬೋದು, ಪ್ರತಿಯೊಂದನ್ನು ಪೂಜೆ ಮಾಡಿಕೊಂಡಿದ್ದು ಅರಿಶಿನ ಕುಂಕುಮವನ್ನು ಹಚ್ಚಿ ಹಾಗೆ ಹೂವನ್ನು ಇಟ್ಟು. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಬಟ್ ಫ್ಲಿಪ್ಕಾರ್ಟಿಂದ ಕಾಲ್ ಬಂತು, ಕೆಲವೊಂದು ಆರ್ಡರ್ಸ್ಗಳು ಬಂದಿದೆ ಅಂತ. ತುಂಬ ಲೇಟಾಗಿ ಹೋಯ್ತು ಅಂದ್ಕೊಳ್ತೀನಿ ಆಲ್ಮೋಸ್ಟ್ ಆಗಿ. ಹಾಗೆಯೇ ಕೆಲವೊಂದು ಪ್ರಾಡಕ್ಟ್ಗಳೆಲ್ಲ 15ಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಫ್ಲಿಪ್ಕಾರ್ಟಿಂದ ಇದೊಂದು ಬಂದಿದೆ, ಪಿಜನ್ ಬ್ರ್ಯಾಂಡು, ಅಂದರೆ ಇಂಡಕ್ಷನ್ ಕುಕ್ವೇರ್ ಇದು. ಇವಾಗ ನಾನು ಇದು ಅನ್ಬಾಕ್ಸಿಂಗ್ ಮಾಡಲ್ಲ, ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಮಾಡ್ತಾ ಇದ್ರೆ. ವಿಡಿಯೋ ಇನ್ನೊಂದ್ಸಲ ಮಾಡ್ತೀನಿ. ಹಾಗೆಯೇ ಇದರಲ್ಲೂ ಕೂಡ ಒಂದು ಪ್ರಾಡಕ್ಟ್ ಬಂದಿದೆ, ಏನಂತ ಗೊತ್ತಿಲ್ಲ. ಇದನ್ನು ನಿಮಗೆ ನಾನು ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಸೊ ಇದೊಂದು ಪ್ರಾಡಕ್ಟ್ ಬಂದಿದೆ, ಇದು ಕೂಡ ಏನಂತ ಅಷ್ಟು ಗೊತ್ತಾಗ್ತಿಲ್ಲ. ಎಲ್ಲವನ್ನು ನಾನು ನಿಮಗೆ ಇನ್ನೊಂದ್ಸಲ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಸೊ ಇವತ್ತು 9th ಡೇ ಆಗಿರೋದ್ರಿಂದ ಮನೆ ಹತ್ತಿರ ಇರೋ ಟೆಂಪಲ್ಗೆ ಹೋಗಿದ್ದು. ಇಲ್ಲೂ ಕೂಡ ಅಷ್ಟೇ ದೇವಿಯ 9 ಅವತಾರಗಳನ್ನು 9 ಕಲರಲ್ಲಿ ಮಾಡಿದ್ದಾರೆ. ಸೊ ಫೈನಲ್ ಆಗಿ ಈ ವರ್ಷದ ನವರಾತ್ರಿ ಮುಗೀತು. ಮತ್ತೆ ನಾವು ಈ ರೀತಿಯಾಗಿ ನವರಾತ್ರಿಯನ್ನು ಸೆಲೆಬ್ರೇಟ್ ಮಾಡಬೇಕಂದ್ರೆ ಅಥವಾ ನೋಡಬೇಕಂದ್ರೆ ಇನ್ನು ನೆಕ್ಸ್ಟ್ ಇಯರ್ ಬರಬೇಕು. ಸೊ ಪ್ರತಿಯೊಂದು ಹಬ್ಬಕ್ಕೂ ಕೂಡ ಅದರದೇ ಆದ ಮಹತ್ವ ಇರುತ್ತೆ. ಹಾಗೆಯೇ ನವರಾತ್ರಿ ಟೈಮಲ್ಲಿ ಶಕ್ತಿ ಸ್ವರೂಪಿಣಿಯಾದ ದೇವಿಯನ್ನು ನೋಡ್ತಾ ಇದ್ದರೆ ನಿಜವಾಗೂ ನೋಡ್ತಾನೆ ಇರಬೇಕು ಅನಿಸುತ್ತೆ. ದೇವಸ್ಥಾನಕ್ಕೆ ಹೋಗಿ ಬಂದು ಆಲ್ಮೋಸ್ಟ್ ಆಗಿ ಅಡುಗೆ ಕೂಡ ರೆಡಿ ಆಯಿತು. ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ನಿಮಗೊಂದು ಕ್ವಿಕ್ ಆದ ಬೆಂಡೆಕಾಯಿ ರೆಸಿಪಿಯನ್ನು ತೋರಿಸ್ತೀನಿ. ಸ್ವಲ್ಪ ಖಾರ ಪುಡಿಯನ್ನು ಹಾಕೋಬೇಕು, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಪೌಡರ್, ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ, ಹಾಗೆಯೇ ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಕೂಡ ಹಾಕೋಬೇಕು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಒಂದ್ಸಲ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಬೆಂಡೆಕಾಯಿನ ಫಸ್ಟೇ ಕಟ್ ಮಾಡಿ ಇಟ್ಕೋಬೇಕು ನೀರಲ್ಲಿ ತೊಳೆದು, ಯಾಕಂದರೆ ಅಂಟಂಟಾಗತ್ತೆ ಇಲ್ಲಾಂದರೆ. ಸೊ ನೋಡಿ, ಈ ರೀತಿಯಾಗಿ ಮಸಾಲೆಯನ್ನು ಚೆನ್ನಾಗಿ ಸ್ಟಫ್ ಮಾಡ್ಕೋಬೇಕು. ಸೊ ಪ್ರತಿಯೊಂದಕ್ಕೂ ಇದೇ ರೀತಿಯಾಗಿ ಸ್ಟಫ್ ಮಾಡ್ಕೊಳ್ಳಿ. ತುಂಬ ಕ್ವಿಕ್ಕಾಗಿ ಹಾಗೆಯೇ ತುಂಬ ಸುಲಭವಾಗಿ ಮತ್ತು ಟೇಸ್ಟಿಯಾಗಿ ಕೂಡ ನಾವು ಮಾಡ್ಕೋಬೋದು. ಜಾಸ್ತಿ ಟೈಮ್ ಇಲ್ಲ ಅಂದಾಗ ಇದೇ ರೀತಿ ಮಾಡಿಕೊಂಡ್ರೆ ತುಂಬ ಅದ್ಭುತವಾಗಿರುತ್ತೆ. ಈ ರೀತಿಯಾಗಿ ಮಾಡಿ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ಎಣ್ಣೆಯಲ್ಲಿ, ಇಲ್ಲಾಂದರೆ ತವಾ ಫ್ರೈ ಕೂಡ ಮಾಡ್ಕೋಬೋದು. ನಾನಿಲ್ಲಿ ತವಾ ಫ್ರೈಯನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಹಾಕೋಬೇಕು, ಅಂದರೆ ಬೆಂಡೆಕಾಯಿಯನ್ನು. ನಿಮಗೇನಾದರೂ ಟೈಮ್ ಇದ್ದರೆ ಮಸಾಲೆ ಪದಾರ್ಥಗಳನ್ನು ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಗ್ರೈಂಡ್ ಮಾಡಿ ಒಳಗೆ ಕೂಡ ಸ್ಟಫ್ ಮಾಡ್ಬೋದು. ಅದು ಕೂಡ ತುಂಬ ಅದ್ಭುತವಾದ ಟೇಸ್ಟ್ ಬರುತ್ತೆ. ನೋಡಿ, ನಾನು ಒಂದು ಸೈಡಲ್ಲಿ 3 ರಿಂದ 4 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇವಾಗ ಉಲ್ಟಾ ಹಾಕ್ತಾ ಇದ್ದೀನಿ, ಬೇಗ ಬೆಂದುಬಿಡುತ್ತೆ ಬೆಂಡೆಕಾಯಿ. ಸೊ ನೆಕ್ಸ್ಟ್ ಇನ್ನೊಂದು ಸೈಡಲ್ಲೂ ಸಹ 3 ರಿಂದ 4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಊಟದ ಜೊತೆ ಸೈಡ್ ಕಾಂಬಿನೇಷನ್ ಆಗಿ ಉಪಯೋಗಿಸಿದ್ರೆ ಸಖತ್ತಾಗಿರುತ್ತೆ. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಿವಾಗ ಆಲ್ಮೋಸ್ಟ್ ಆಗಿ ರೆಡಿಯಾಗಿದೆ. ಈ ರೀತಿಯಾಗಿ ಫ್ರೈ ಮಾಡಿ ಊಟ ಮಾಡಿದರೆ ನಿಜವಾಗೂ ನಾವು 1 ಪ್ಲೇಟ್ ಊಟವನ್ನು ಖಾಲಿ ಮಾಡ್ಬೋದು, ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದು. ಹಬ್ಬದ ದಿನ ಮಾತ್ರ ನಮಗೆ ಎಷ್ಟು ಟೈಮ್ ಇದ್ರೂ ಸಾಲಲ್ಲ. ಕೆಲಸ ಮಾಡ್ತಾ ಮಾಡ್ತಾ ಅಡುಗೆ ಮಾಡ್ತಾ ಮಾಡ್ತಾ ಟೈಮಾಗಿ ಹೋಗಿಬಿಡುತ್ತೆ. ನಾನು ಸ್ವಲ್ಪ ಸ್ವೀಟ್ ಮಾಡ್ಕೊಂಡಿದ್ದೀನಿ, ರೈಸ್, ಬೇಳೆ ಮತ್ತು ಬೆಲ್ಲದಿಂದ. ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಂತಹ ಕುಕ್ಕುಂಬರ್, ಹಾಗೆಯೇ ಸ್ವಲ್ಪ ರೈಸ್. ನೆಕ್ಸ್ಟ್ ಅಳಸಂದಿಯಿಂದ ನಾನು ಸಾಂಬಾರನ್ನು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಲ್ಲ ತರಕಾರಿಗಳನ್ನು ಹಾಕಿ ಮಾಡ್ಕೊಂಡಿದ್ದೀನಿ.
ತುಂಬ ಐಟಮ್ಗಳು ಮಾಡ್ಕೋಬೇಕು ಅಥವಾ ಪಲ್ಯ ಮಾಡಬೇಕಂದ್ರೆ ಟೈಮಾಗಿ ಹೋಗಿಬಿಡುತ್ತೆ. ಅದಕ್ಕೇ ಎಲ್ಲ ಒಂದೇ ಸಾಂಬಾರಿಗೆ ಹಾಕಿ ಮಾಡಿಬಿಟ್ಟಿದ್ದೀನಿ ತರಕಾರಿಗಳನ್ನು. ನೆಕ್ಸ್ಟ್ ಒಂದೆರಡು ಹಪ್ಪಳ ಹಾಗೆಯೇ ಬೆಂಡೆಕಾಯಿಯನ್ನು ನಾನು ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದು. ಇಷ್ಟೇ ಸ್ಪೆಷಲ್ ಇವತ್ತು. ಹಾಗೆಯೇ ನೆಕ್ಸ್ಟ್ ಸ್ವಲ್ಪ ಉಪ್ಪಿನಕಾಯಿ ಇಲ್ಲದೆ ಊಟ ಅಪೂರ್ಣ ಅಂತ ಹೇಳ್ತಾರೆ. ಸ್ವಲ್ಪ ಸೈಡಲ್ಲಿ ಉಪ್ಪಿನಕಾಯಿ ಇದ್ದರೆ ಇನ್ನೂ ಸ್ವಲ್ಪ ಊಟ ಜಾಸ್ತಿ ಸೇರುತ್ತೆ. ಸೊ ಇನ್ನೊಂದೇನೆಂದರೆ ಬಾಳೆ ಎಲೆಯಲ್ಲಿ ಊಟ ಮಾಡೋ ಖುಷಿನೇ ಬೇರೆ, ಹಾಗೆಯೇ ರುಚಿನೇ ಬೇರೆ. ನಮ್ಗೆ ಡೈಲಿ ಅಂತೂ ಬಾಳೆ ಎಲೆಯಲ್ಲಿ ಊಟ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಹಬ್ಬದ ಟೈಮಲ್ಲಿ ಬಾಳೆ ಎಲೆಯಲ್ಲಿ ಊಟ ಮಾಡಿದರೆ ನಿಜವಾಗೂ ತುಂಬ ಖುಷಿಯಾಗುತ್ತೆ. ಹಾಗೆಯೇ ಕುಕ್ಕಿ ನೋಡಿ ತುಂಬ ಬ್ರಿಲಿಯಂಟ್ ಅಂತಲೇ ಹೇಳ್ಬೋದು. ಊಟ ಬಡಿಸಿದ್ರೂ ಕೂಡ ಅದನ್ನು ಬಂದದು ಮುಟ್ತಾ ಇಲ್ಲ, ಹಾಗೆ ಕುತ್ಕೊಂಡ್ರೆ ಸುಮ್ಮನೆ ಕೂತ್ಕೊಂಡಿದೆ ಪಾಪ. ಅದಕ್ಕೂ ಕೂಡ ನಾನಿವತ್ತು ಬಾಳೆ ಎಲೆಯಲ್ಲಿ ಊಟ ಬಡಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಹಾಗೆಯೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.